स्वर को जाएंगे क्या यार? अम्बेडकर, बाबा साहब अम्बेडकर संविधान लिखा है, इसीलिए देश चल रहे। क्या ये देखो, एक आप 10 साल से प्रधानमंत्री होके देश को कुछ खिला नहीं सकते। कुमार से पहला अटल बिहारी वाजपेयी ने प्रधानमंत्री हो गया। घर में फोटो है प्रधानमंत्री का, तुम्हारा क्या फोटो है? ताला धर लूंगा, 15 लाख रुपए अकाउंट बना लूंगा, क्या लड़ने डाला क्या? लड़की बचाओ लड़की पढ़ाओ। हाँ, यूपी में रात को 2 बजे बलात्कार करके दलित लड़की को जला के फेंक दिया योगी आदित्यनाथ। लुच्चा सरकार, दिन का साधु रात का चोदू। महाराष्ट्र में प्रचार के लिए और सांगली में वो दिन का साधु रात का चोदू का काम नहीं हो गया। उधर विशाल पाटिल करके कांग्रेस से एमपी चुना के भेज दिए। हम बेड़ी बकरी चलाने वाले। ये बीजेपी के 2-3 मुद्दे लोग बोला था, ये क्या रे यार, ये बेड़ी बकरी चलाने वाला है, तो तेरा बजट क्या चलेगा, राज क्या चलेगा? अरे कन्नड़ नगरी इर्ली ಎಲ್ಲ ಇರು ಹೇಗೆ ಇರು, ಕನ್ನಡ ನಾಡಿನವರು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ. ಯಾಕೆ ಗಿಲ್ಲಿ ವೈರಲ್ ಆಗ್ತಾ? ಇಂದಿರಾ ಗಾಂಧಿ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟು ಹೌದಾ ಹುಲಿಯಾ? ಬೆಳಗ್ಗೆ ಕುಂದ ಹಾಕ್ಬಿಟ್ಟಿದ್ಯಾ? ಇಲ್ಲಿ ನೋಡಪ್ಪ ಪೊಲೀಸ್ ಸುಮ್ಮನೆ ಇರಬೇಕು, ಇಲ್ಲಾಂದ್ರೆ ಆಚೆ ಕಳಿಸ್ತು ನೋಡು. ನಾವು ಏನಿದ್ರು ಕುಂದನಗರಿ ಬೆಳಗಾವದವ್ರು ಸಂಪೂರ್ಣ ಗಂಡು ಕಟ್ಟಿದ್ದು ನಾಡ್ದವ್ರು ನಾವು ಜಾರಕುಳೆ ಬ್ರ್ಯಾಂಡ್ ಏನದು ಡಬಲ್ ಇಂಜನ್ ಸರ್ಕಾರ ಹೋಗ್ಬೋದು. ಬಿಜೆಪಿ ಸರ್ಕಾರ ನಾವು ಸಿಂಗಲ್ ಇಂಜನ್ ಹೆಲಿಕಾಪ್ಟರ್ ಬಿಟ್ಟು ಈ ಡಬಲ್ ಇಂಜನ್ ಹೆಲಿಕಾಪ್ಟರ್ ಯಾಕೆ ತಂದು ಅಂದ್ರೆ ಇಲ್ಲಿಗೂ ನಮ್ದು ಕಾಂಗ್ರೆಸ್ ಸರ್ಕಾರ ಬರಬೇಕು. ಇವತ್ತು ಪ್ರತಿಭಟನೆ ಅಣ್ಣ ನಿಮ್ ಕೂರ್ತಾ ಇತ್ತು ಮೀಡಿಯಾದವ್ರಿಗೆ, ಫಸ್ಟ್ ಟಿವಿ ನ್ಯೂಸ್ದವ್ರಿಗೆ ಫಸ್ಟ್ ಎದ್ದಿಗೆ ಪುರುಗಳು ಮೋದಿ ನೋಡ್ಬೇಕಾ, ಮತ್ತೆ ನೆಕ್ಸ್ಟ್ ಮೋದಿ ನೋಡ್ಬೇಕಾದ್ರೆ ಪ್ರೆಸ್ ರಿಪೋರ್ಟರ್ದ ಮೀಡಿಯಾದವ್ರದ ನ್ಯೂಸ್ ಚಾನೆಲ್ದವ್ರದ ಪಬ್ಲಿಕ್ ಟಿವಿ ರಂಗನಾಥ್ ಬ್ಯಾಡ್ರಿ. ಇರ್ಲಿ ಈಗ ಏನ್ ಇಲ್ರಿ ವಿಶೇಷ ಅಂದ್ರೆ ಏನಾದ ಗಾಂಧಿದ ಏನ ಮಾಡ್ತಿದ್ರಲ್ಲ ಆ ನರೇಗಾ ಯೋಜನೆ ಅದು ಹಂಗ ಹೆಂಗ್ ಕೊಡ್ತಿದ್ರೆ ಮುದ್ದಿನ ಮೇಲೆ ಮುದ್ಕಾರ ಬರ್ತಾ ಕುರಿಕ ಹಂಗ ಹೆಂಗ್ ಬರ್ತಾ ಏನ್ ಕ್ಯಾಜುವ ನರೇಗಾ ಯೋಜನಾ ಇಂದಿರಾ ಗಾಂಧಿ ಮತ್ತು ನಮ್ಮ ಗಾಂಧಿ ಮುದ್ದೆ ಮಾಡಿಕೊಟ್ಟಿದ್ರಿ. ಮತ್ತ ಎಲ್ಲ ಕ್ಯಾನ್ಸಲ್ ಮಾಡ್ಲಕ್ ಹೊಂಟಾರಿ ಇವ್ರ ರಾಮ ಜಯಂತ ವಸಂತ ಮಾಡ್ಲತ್ತಾರತ್ರಿ. ಏಮನೆ ನಿನ್ಕಿ ನಿಮ್ಮಂತ ಪುಕ್ಕಮ್ಮರವ್ರ ದೇಶದಾಗ ಬಹಳ ಬಂದು ಹೋಗ್ಯಾರ. ನಮ್ಮ ಗಾಂಧಿ ಏನದಲ್ಲ ಮಹಾತ್ಮ ಗಾಂಧಿ ಅವ್ರ ಪಾಪ ಒಂದು ಬಡಿಗೆ ಹಿಡ್ಕೊಂಡ ಎಲ್ಲ ಒಂದು ಗಾಂಧಿ ಲುಂಗಿ ಮತ್ತು ಒಂದು ಟವೆಲ್ ಹಾಕೊಂಡ ದೇಶದಾಗ ಪ್ರತಿ ಒಂದು ಭಾರತ ದೇಶದ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು 2ನೇ ರತ್ನ ಅಂದ್ರೆ ನಮ್ಮ ಗಾಂಧಿ ಮುಖ್ಯ. 15 ಆಗಸ್ಟ್ ಮತ್ತು 26 ಜಾನ್ವರಿಗೆ 2 ಪೂಜೆ ಆಗ್ತಾವ. ಹಂಗ ಅವ್ರೆಲ್ಲ ಇತಿಹಾಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಗಾಂಧಿ ಮುಖ್ಯ. ಇದು ಶಾಂತಿಯ ಸರ್ವ ಜನಾಂಗದ ಶಾಂತಿಯ ತೋಟ. ಇದು ಕರ್ನಾಟಕ ಭಾರತ ದೇಶದಲ್ಲಿ ಮೋದಿನ ತಿರುಗಿ ನೋಡ್ಬೇಕಾದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಕಾರಣ, DK ಶಿವಕುಮಾರ್ ಸಾಹೇಬ್ರ ಕಾರಣ, ಸತೀಶ್ ಜಾರಕಿಹೊಳಿ ಸಾಹೇಬ್ರ ಕಾರಣ, ಕಾಂಗ್ರೆಸ್ ಪಾರ್ಟಿ ಕಾರಣ ಮತ್ತು ಎಲ್ಲ ಕನ್ನಡಿಗರ ಕಾರಣ. 7 ಕೋಟಿ ಕನ್ನಡಿಗರ ಆಶೀರ್ವಾದ ಮಾಡಿದ ಸರ್ಕಾರ ಇದು. ಇದೇನ ಹೊಡಿದ್ದು ಸರ್ಕಾರ ಅಲ್ಲ, ಬಾಂಬೆ ಕೋಟಿ ಹೊಡಿದ್ದು ಸರ್ಕಾರ ಅಲ್ಲ, ಮುಂದಿನ ಬಾಗ್ಲೆ ಬಂದಿದ್ದು ಸರ್ಕಾರ ಅಲ್ಲ, ಶೋಭಾಕಂಡ ಸರ್ಕಾರಕ್ಕೆ ಅಲ್ರಿ ಇದು, ರಾಧಿಕಾಂಡ ಸರ್ಕಾರ ಅಲ್ರಿ ಇದು, ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ. ಯಡಿಯೂರಪ್ಪಗ ಶೋಭಾಕಂಡ್ ಚಿಂತೆ, ಸಿದ್ದರಾಮಯ್ಯಗ ಜನರ ಚಿಂತೆ, ಕುಮಾರಣ್ಣಗ ರಾಧಿಕಾಂಡ್ ಚಿಂತಿತ್ತು. ತೆಲಾದ ಯಾಕೋ ಬಿಟ್ಟಾರ. ಅಂದ್ರೂ ಕುಮಾರಣ್ಣ ಒಂದೇ ವಿನಂತಿ, ಕುಮಾರಣ್ಣ ಏನ್ ನಿಮ್ ಮಂಡ್ಯ ಜಿಲ್ಲಾದವ್ರು ಅದು ಹೊಯ್ಕೋತಾರ, ಹೇಳಿದ್ರು ಸಿದ್ದರಾಮಯ್ಯ ಬೆಳೆಸ್ಬಿಟ್ಟ. ಏ ಪುಣ್ಯಾತ್ಮ, ಏನ 18 CM ಆಗ್ಲತ್ತೇಳಿ, ಇದನ್ನು 26 ಲಕ್ಷದ ಕಾರ್ ಗಾಡಿ ಹೊಡೆದು ಹೇಳಿ ಕುಮಾರಸ್ವಾಮಿ ಬರೋದಲ್ಲಿ ಸೂರ್ಯ ಹುಟ್ಟುದು ಎಷ್ಟು ಸತ್ಯ ಅಷ್ಟೇ ಸತ್ಯ. ಕುಮಾರಸ್ವಾಮಿ 18ಕ್ಕೆ CM ಆಗಲೇಬೇಕು ಅಂತ. ಯಾಕಂದ್ರೆ ಬೆಳಗಾವಿ ಜಿಲ್ಲಾ ಹೆಂಡಿಬಾಗ್ DYSP ಆತ್ಮಹತ್ಯೆ ಮಾಡ್ಕೊಂಡು ಅವಾಗ ನಿರಪರಾಧಿ ಅಂತ ಘೋಷಣೆ ಮಾಡ್ಬೇಕು, ಪರಿಹಾರ ಸಿಗ್ಬೇಕಂತೇಳಿ ಅಂತ ಒಂದು DYSP ಮನಿಗೆ ಬಂದಿದ್ ನೀವು ಯಾವ ಜಾತಿ ಏನಾದ್ರು ನಾವು ಗೊತ್ತಿಲ್ಲ. ಇತ್ತು ಬಟ್ ಮಾಜಿ ಪ್ರಧಾನಮಂತ್ರಿ ಮಾಜಿ CM ಇಂಥ ಒಂದು DYSP ತಿಳ್ಕೊಂಡು ಮನೆಗೆ ಬಂದಾರ ಅಂತೇಳಿ ನಾನು ಕೂಡ ನೋಡ್ಲಕ್ ಹೋದೆ. ಅವಾಗ ಎಲ್ಲ ನಮ್ಮವ್ರು ಕೂತಿದ್ರು, ನಮ್ಮ ಸಮಾಜದವರು, ನಮ್ಮ ಕುಲ ಬಂದವರು, ದೊಡ್ಡವರು, ಹುಡುಗರು, ಹಾಲು ಮತದವರು. ಅವಾಗ ನಮ್ಮ ನಮಸ್ಕಾರ ಯಪ್ಪ ನಮ್ಮ ಹಳೆಯಪ್ಪ ಅಂದ್ರು. ಅವಾಗ ಕುಮಾರಣ್ಣಾಗ ಒಂದು ನಮ್ಮ ಸಮಾಜದ ಹೆಲ್ಪ್ ಮಾಡಿದ್ದ, ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಲ್ಪ್ ಮಾಡಿದ್ದ, ನಾವು ಹೋರಾಟ ಮಾಡಿದ್ವಿ, ಬೆಂಬಲ. ಸಿದ್ದರಾಮಯ್ಯ ಅಂತ ಹೇಳೋದು ಯಾರಿಗೆ ಅವಶ್ಯಕತೆನೇ ಇಲ್ರಿ. ಮೋದಿಗೆ ಗುರುತಾಗ್ತೈತಿ. ಮೋದಿ ಇವರೆಲ್ಲ ನಮ್ಮ ಕರ್ನಾಟಕ BJP ಚೇರ್ ಅದ ನೋಡ್ರಿ.
ನೋಡಿ ಸಿದ್ದರಾಮಯ್ಯ ಸಾಹೇಬ್ರು ಈಗ ಆರಾಮಾಗಿ ಹುಲಿಗದ್ದೆ ಕೊಡ್ತಾರ. ಯಾಕಂದ್ರೆ ಮೈಸೂರು ಟಿಪ್ಪು ಸುಲ್ತಾನ್ ಹುಲಿ, ಮೈಸೂರು ಟಿಪ್ಪು ಸುಲ್ತಾನ್ ಹೆಂಗ ಅದಂದ್ರೆ ಬ್ರಿಟಿಷರ್ ಓಡಿಸಿರ್ತಾವ. ಹಂಗ ಸಿದ್ದರಾಮಯ್ಯ ಸಾಹೇಬ್ರ ಕರ್ನಾಟಕ ರಾಜ್ಯ ಅಂದ್ರ ಅದೊಂದು ಬಿಟ್ರೆ ಕರ್ನಾಟಕ ರಾಜ್ಯ ನಮ್ದು ರಾಜ್ಯ ಐತಿ. ಸಿದ್ದರಾಮಯ್ಯ ಸಾಹೇಬ್ರ ಆಡು ಮುಟ್ರದ ತಪ್ಪಲಿಲ್ಲ, ಸಿದ್ದರಾಮಯ್ಯ ಸಾಹೇಬ್ರು ಮಾಡೋದು ಕೆಲಸ ಉಳಿದಿಲ್ಲ. ನೋಡಿ ಶ್ರೀ ಭಾಗ್ಯ, ಶಾದಿ ಭಾಗ್ಯ, ಶಿವ ಭಾಗ್ಯ 13ರಿಂದ 18 ಕೊಟ್ರ. ಈಗ ಹಣ್ಣು ಭಾಗ್ಯ ಕೊಟ್ರ. ಈಗ 5 ಗ್ಯಾರಂಟಿ. ಕೈ ಅಧಿಕಾರದಲ್ಲಿ ಇದ್ರೆ ಚಂದ, ಕಮಲ ಕೆಸರಿನಲ್ಲೇ ಇದ್ರೆ ಚಂದ. ಇದು ಕನಕಪುರ DK ಶಿವಕುಮಾರ್ ಡೈಲಾಗ. ಈ ಕನಕಪುರ ಬಂಡೆ ಯಾವತ್ತೂ ಸಿದ್ದರಾಮಯ್ಯ ಪರ ಇರುತ್ತದೆ. ಏನೇನೋ ಹೊಡಿತಾರಪ್ಪ ಹಲಿಗೆ ಹಚ್ಚಿ. ಸರ್ ನಿಮ್ಮನ್ನೇ ಪಾರ್ಟಿಯಲ್ಲಿ ನಿಮ್ ಕುರ್ಚಿ ತುಂಬಲಾಗ್ತದಲ್ಲ. DK ಶಿವಕುಮಾರ್ ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರು ಓಪನ್ ಹೇಳ್ತಾರೆ, ಆಯ್ತಪ್ಪ ನನ್ನ ಕುರ್ಚಿ ಮ್ಯಾಗ ನೀನೇ ಕುಂತ್ಪ ಅಂತ. ಕನಕಪುರ ಬಂಡೆ ಯಾವತ್ತಿದ್ರು ಸಿದ್ದರಾಮಯ್ಯ ಸಾಹೇಬ್ರ ಪರ ಇರುತ್ತದೆ. ಮತ್ ನೋಡ್ರಿ ಸಿದ್ದರಾಮಯ್ಯ ಸಾಹೇಬ್ರ ಅಂದ್ರ ದೀನ ದಲಿತರ ಧೀಮಂತ ನಾಯಕ, ಕರ್ನಾಟಕದ ಹುಲಿ CM ಸಿದ್ದರಾಮಯ್ಯ ಸಾಹೇಬ್ರ ಅದಾರ. ಯಾರು ಮೋದಿ ಅಲ್ಲ. ಅವ್ರ ಅಪ್ಪ ಗೋರ್ಯಾನ ಬಂದ ಇಲ್ಲಿ ವಸ್ತಿ ನಿಂತ್ರು ಸಿದ್ದರಾಮಯ್ಯ ಸಾಹೇಬ್ರ ಕುರ್ಚಿ ಅಳಗ್ಯಾಡಿಸ್ಲಕ್ ಆಗಂಗಿಲ್ಲ. ಅಣ್ಣರಾಮಯ್ಯ, ಸಿದ್ದರಾಮಯ್ಯ, ರೈತರಾಮಯ್ಯ, ಮತ್ತ ಅದ್ರಾಗ ಮುಲ್ಲಾ ಖಾನ್ ಅಂತಾರ. ಒಬ್ಬ ಮುಂಚೆ ಹೇಳಿದ ನಮ್ಮ ಸತೀಶನ್ನ ಜಾರಕಿಹೊಳಿ ಸಾಹೇಬ್ರಿಗೆ ಬಿಜೆಪಿ ಸರ್ಕಾರ ಇದ್ದಾಗ, ಸತೀಶ್ ಜಾರಕಿಹೊಳಿ ಹಿಂದೂ ವಿರೋಧಿ. ಹೌದಪ್ಪ, ಹಿಂದೂ ವಿರೋಧಿ. ನಾವು ಕಾಂಗ್ರೆಸ್ಗಳೆಲ್ಲ ಹಿಂದೂ ವಿರೋಧಿ. ಪಾಪ ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಾವೇ ಹತ್ತಿಗೆ ಹಲಿಗೆ ಹಚ್ಚಿ ಹೊಯ್ಕೋತೀವಿ. ನಮ್ಮ ಐಲಾದೇವಿ ಹೋಳ್ಕರ್ ನಾವು ಬಡಿನಾಡ ಬಾಂಬೆ ಕರ್ನಾಟಕ. ನಾವು ಐಲಾದೇವಿ ಹೋಳ್ಕರ್ 3 ವರ್ಷ ಹಿಂದ ಮಹಾರಾಷ್ಟ್ರದಾಗ ಸೋಲಾಪುರ ಜಿಲ್ಲಾ ಮಂಗಳವೇಢ ತಾಲೂಕಾ ಪಂಢರ್ಪುರದಾಗ 3 ವರ್ಷ ಹಿಂದ ರಾಮ ಮಂದಿರ ಕಟ್ಟಿದ್ದಾರೆ. ಮತ್ತ ಅದ್ರಾಗ ಗುಜರಾತ್ದಾಗ ಯೋಗಿ ಆದಿತ್ಯನಾಥ್ ಇನ್ಕ ಸಾಧು GCP ಹಚ್ಚಿ ಅದ ಹಾಟ್ ಕೊಡ್ತಾನ ಮೂರ್ತಿಗೆ ಹಿಂಗ ಡೈರೆಕ್ಟ್ ತಿರ್ಕೊಳ್ಳಿ ಕೊಡ್ತಾರಂದ್ರ, ए मोदी साहब ऐसे कितने लोगों को काय को तुम मिनिस्टर किए हैं, काय को क्या करे तुम? अरे यार मोदी तुम्हारा नाम बहुत अच्छा है. मैं लॉकडाउन में बोला था येडियुरप्पा दारू बंद करो, राजीनामा कोट मनी को ए मोदी हिंदू मुस्लिम सर को अंगार लगाते हैं, पब्लिक को चूतिया बनाते हैं. वो ट्रम्प को लाया, उसी पहला दिन गेट गिर गया, हजारों करोड़ से पैसा खर्चा किया, तभी मालूम हो गया देश का बर्बाद होना चालू है. हम संतोष यारो ಯಾರೇ ಏನು ಹೆಸರು ತಗೊಂಡೆ ಗೇಟ್ ಬಿದ್ದಿದ್ರಲ್ಲ ಅನಿಲ್ ಕುಮಾರ್ ಅಲ್ಲ ಸಾರಿ ಟ್ರಂಪ್ ಟ್ರಂಪ್ ಬಂದಿದ್ದವಾಗ ಸಾವಿರಾರು ಕೋಟಿ ಏನು ಮೋದಿ ಏನು ಅವ್ರ ಅಪ್ಪನ ಮನ್ಯಾಗ ರೊಕ್ಕ ತಂದು ಮಾಡಿಲ್ಲ. ಅವು ಸಾವಿರಾರು ಕೋಟಿ ಖರ್ಚ ನಮ್ಮ ದುಡ್ಡು, ಜನರ ದುಡ್ಡು, ತೆರಿಗೆ ಹಣ ಕೆರೆಗೆ ಚೆಕ್ಕಿಲ್ಲ. ಮತ್ತು ಮೋದಿ ಹೊಯ್ಕೋತಿರ್ಲ ಅವ್ರು ಒಂದು ನನ್ನ ವತಿಯಿಂದ ನಿಮ್ಗೆ ಒಂದು ಆಹ್ವಾನ ಐತಿ. ನಾವು ಮೋದಿ ನಾವು ಎಲ್ಲಿ ಹೋದ್ರೂ ಸಿದ್ದರಾಮಯ್ಯ ಕಾಂಗ್ರೆಸ್ ನಾವು ಮೋದಿ ಹೊಯ್ಕೋತಿರಲ್ಲ. ಲಾಕ್ಡೌನ್ದಲ್ಲಿ ಕೇಂದ್ರ ಮಂತ್ರಿ ಸುರೇಶ್ ಅಂಗಡಿ ತಿಳ್ಕೊಂಡ್ರು. ಅವ್ರಿಗೆ ಸವ ಯಾಕೆ ಕೊಟ್ಟಿಲ್ಲಪ್ಪ? ನನ್ನ ಬೆಳಗಾವಿ ಜಿಲ್ಲಾ ಕಾಗವಾಡ ತಾಲೂಕಾ ಮಂಗಸೂಳಿ ಗ್ರಾಮದಲ್ಲಿ ಒಂದು ಜೈ ಜವಾನ್ ಜೈ ಕಿಸಾನ್ ಒಂದು ಆರ್ಮಿ ಮನುಷ್ಯ ತಿರ್ಕೊಂಡ್ರೆ ಸ್ಪೆಷಲ್ ಹೆಲಿಕಾಪ್ಟರ್ ಮಾಡಿ ಆ ಶವ ಕಳಿಸ್ತಾರೆ ಬೆಳಗಾವಿಗೆ. ಮತ್ತು ಕೇಂದ್ರದಲ್ಲಿ ಮಂತ್ರಿ ಇರುವುದು ಯಾಕೆ ಶವ ಕೊಟ್ಟಿಲ್ಲ? ಅದು ಮೋದಿ ಫ್ಯಾನ್ಸ್ಗಳಿಗೆ ಕೇಳ್ತೀನಿ. ಅವ್ರು ಮೋದಿ ಫ್ಯಾನ್ಸ್ ಅಂದರೆ ನಾವು ಸಿದ್ದರಾಮಯ್ಯ ಫ್ಯಾನ್ಸು, DK ಫ್ಯಾನ್ಸು, ಅವ್ರು ನಾವೆಲ್ಲ ಒಂದೇ. ಬಟ್ ಮೋದಿ ಹೊಯ್ಕೋತಾರಲ್ಲ, ಅದಕ್ಕೆ ಯಾಕೆ ಹಿಂಗೆ ಮೋದಿ ಹೊಯ್ಕೋತಾರ? ಮೋದಿ ಕೇಂದ್ರದಾಗಿಂದ ಹೆಣ ನಮ್ಮ ಕರ್ನಾಟಕ ರಾಜ್ಯದಾಗ ಕೊಟ್ಟಿಲ್ಲ. ಅದು ಮತ್ತು ಗಂಡ ಮೆಟ್ಟಿದ ನಾಡ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ನಾಡದಲ್ಲಿ ಹುಟ್ಟಿ ಕೇಂದ್ರದಾಗ ಮಂತ್ರಿಯಾಗಿದ್ರು ಸುರೇಶ್ ಅಂಗಡಿ ಅವರು. JDS MLA ಹೇಳ್ತಾರೆ ಸಿದ್ದರಾಮಯ್ಯ JDS ಬಿಟ್ನೆ ಬೀಜ ಅಂತ. ಅವ್ರು DDS ಪಕ್ಷದ ಹೇಳಬಾರ್ದು. ಸಿದ್ದರಾಮಯ್ಯ JDS ಪಕ್ಷದ ಬಿಟ್ನೆ ಬೀಜ ಅಂತ. ಕುಮಾರಸ್ವಾಮಿ CM ಇದ್ದಾಗ ಏನ್ ಸಂತೋಷ, ಒಮ್ಮೆ ಬೆಂಗಳೂರಿಗೆ ಬಂದಿದ್ರು, ಆ ಗಿಲ್ಲಿಗೆ ಬಿ ಗೆಲ್ಸಿದ್ದಾರೆ, ಸಪೋರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಕುಮಾರಣ್ಣಗೆ ಮಾತಾಡಂಗಲ್ಲ, ನಾನು ಪಾರ್ಟಿಗೆ ಮಾತಾಡಲ್ಲ. ಆ ಪಾರ್ಟಿಗೆ ಏನಂದರೆ DDSದವರು ಸಿದ್ದರಾಮಯ್ಯ ಬಿಟ್ನೆ JDS ನ ಬಿಟ್ನೆ ಬೀಜ ಅಂತ. ಯಪ್ಪ ಸಿದ್ದರಾಮಯ್ಯ ಕುಲಿ ಮೇಸು ಮನುಷ್ಯ.
ಆ ಸಿದ್ದರಾಮಯ್ಯ ಇದ್ದಾಗ ನಿಮ್ಮ ಅಧ್ಯಕ್ಷ ಇದ್ದಾಗ ಒಂದು ಬೆಂಬಲ ಇತ್ತು ಎಲ್ಲೇ JDS ಪಾರ್ಟಿಗೆ. ಈಗೆಲ್ಲ ಮೂಲಿ ಗುಂಪಾಗಿದೆಯಲ್ಲಪ್ಪ. ಆಟಕ್ಕೆ 8 ಮಂದಿ, ಊಟಕ್ಕೆ 60 ಮಂದಿ. ಒಂದು ಉತ್ತರ ಕರ್ನಾಟಕದಾಗ ಭಾಷೆ ಐತಿ, ಆಟಕ್ಕೆ 8 ಮಂದಿ, ಊಟಕ್ಕೆ 60 ಮಂದಿ. ನಿಷ್ಠಾವಂತ ಕಾರ್ಯಕರ್ತರು ಯಾರು ಇಲ್ಲ. ಈಗ ಪಾಪ ಯಾರೋ ರಾಯಚೂರು MLA JDS ಅವ್ರದ್ದೇ ಲೆಟರ್ ತಗೊಂಡು CM ಮನೆ ಹತ್ರ ಬಂದಿದ್ದಾರೆ. ಇವರೇ ನೋಡಿ, ನಾನು ಹೇಳಿದೆ ನಾವು JDS MLA ರೀ ಅಂತ, JDS MLA ಲೆಟರ್ ಇದೆ ಕೂಡ ಬಂದೆ. ಅಭಿವೃದ್ಧಿ ಬಂದಾಗ ಎಲ್ಲರೂ ಶೇರ್ ಮಾಡಬೇಕು. 2.5 ವರ್ಷ ಏನು ಹಲಿಗೆ ಹಚ್ಚಿರೆ ಏನು ಸರ್ಕಾರ ಕಿತ್ಕೊಳ್ಳೋಕ್ಕಾಗಿಲ್ಲ, ಇನ್ನೂವರೆಗೆ ಕಿತ್ಕೊಳ್ಳೋಕ್ಕಾಗಿಲ್ಲ. ಇನ್ನೂ 2.5 ವರ್ಷ CM ಸಿದ್ದರಾಮಯ್ಯ ಸಾಹೇಬ್ರೆ ಇರ್ತಾರೆ. ಮತ್ತು 28ಕ್ಕೆ ಮತ್ತು ಕಾಂಗ್ರೆಸ್ ಸರ್ಕಾರ ಬರುವುದು, ಮತ್ತು ಕನಕಪುರ ಮಂಡ್ಯನೇ CM ಆಗೋದು. ನಿಖಿಲ್ ಕುಮಾರಸ್ವಾಮಿ ಸಿದ್ದರಾಮಯ್ಯ ಇಲ್ಲಿ ತಿಂದು ಇಲ್ಲಿ ಬೆಳೆದು ಕಾಂಗ್ರೆಸ್ ಹೋಗಿ ಮಾಡಿದ್ರೆ JDS ದ್ರೋಹ ಮಾಡ್ತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅಂದ್ರೆ ಕುಮಾರಸ್ವಾಮಿ ಮಗ, ಕುಮಾರಸ್ವಾಮಿ ಮಗ. ಪುಣ್ಯಾತ್ಮ ನಿಖಿಲ್ ಕುಮಾರಸ್ವಾಮಿ ಎಲ್ಲಿದೆಯಪ್ಪ ನಿಖಿಲ ಅಂತ ವೈರಲ್ ಆಗಿದ್ದಲ್ಲ. ನಿಖಿಲ ನೀನು ನನ್ಕಿಂತ ಚಿಕ್ಕವನು. ಸಾಹೇಬ್ರ ಪರ ಮಾತಾಡಕ್ ಹೋಗ್ಬೇಡ. ಯಾಕಂದ್ರೆ ನೀನು ಹುಬ್ಳಿ ನಿನ್ನ ಮನಿ ಉದ್ಘಾಟನೆ ಇತ್ತಲ್ಲ, ವಾಸ್ತು ಶಾಂತಿ ಗೃಹ ಪ್ರವೇಶ, ಅವಾಗೂ ನಾ ಬಂದಿದ್ದೆ. ಯಾಕಂದ್ರೆ ಕುಮಾರಣ್ಣನ ಶಿಷ್ಯ ನಾನು. ಬಟ್ ಕುಮಾರಣ್ಣಾಗ ಮಾತಾಡಲ್ಲ. ನೀವು ನಿಖಿಲ ಏನ್ ದಕ್ಕಷ್ಟ ತೂಕ ಮಾಡೋರು ಇದಾರಲ್ಲ, ಗ್ಯಾಸ್ ಒಲೆ ರಿಪೇರಿ ಮಾಡೋರು, ಅವ್ರದ್ದು ಏನ್ ಬೇಕಾದ್ ಕೇಳಿ ಸರ್. ಅವ್ರ ನಿಖಿಲ್ ಕುಮಾರ್ ಏನ್ ಮಾತಾಡ್ತಾನೆ, ನನ್ಗಿಂತ ಚಿಕ್ಕವನವನು. ಮತ್ ನಮ್ಮ ಸಾಹೇಬ್ರ ಬದಲೇ ಮಾತಾಡ್ತಾರ. ನಮ್ಮ ಸಾಹೇಬ್ರ ಬದಲ ಇವನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತಾಡಬೇಕಾದ್ರೆ 10 ನಿಮಿಷ ವಿಚಾರ ಮಾಡ್ತಾನೆ. ನಿಖಿಲ್ ಕುಮಾರಸ್ವಾಮಿ ಏನ್ ಹೇಳ್ತಾನೆ? ನಿಖಿಲ್ ಕುಮಾರಸ್ವಾಮಿ ಒಂದು ಕೇಳ, ನಿಖಿಲ್ ಕುಮಾರಸ್ವಾಮಿ ನೀನು ಏನು ರಾಧಿಕಾನ್ ಮಗನ ಅಥವಾ ನಿಮ್ಮ ಅಮ್ಮನ ಹೆಸರು ಗೊತ್ತಿಲ್ಲ, ಯಾರ ಮಗ ಹೇಳಪ್ಪ ನೀನು? ನಮ್ಮ ಸಾಹೇಬ್ರ ಬದಲು ಮಾತಾಡ್ತೀಯ ಅಂದ್ರೆ ಯಾರ ಮಗ ನೀನು? ಮತ್ತು ನಾನು ಓಪನ್ ಹೇಳ್ತೀನಿ, ನಿಮ್ಮ ತಂದೆನೇ CM ಆಗ್ಬೇಕಂತ 2016ರಲ್ಲಿ ಸ್ವಂತ 26 ಲಕ್ಷದ ಕಾರ್ ಗಾಡಿ ಹೊಡೆದಿದ್ದೀನಿ. ನಮ್ಮ CM ಸಿದ್ದರಾಮಯ್ಯ ಸಾಹೇಬ್ರಿಗೆ ನೀನು ಮಾತಾಡಬೇಡ. ಕುಮಾರಣ್ಣನೇ ಮಾತಾಡಲ್ಲ, ಮತ್ತು ನೀ ಯಾವ ಲೆಕ್ಕ? ಮತ್ತು 300 ಕುರಿ ಏನು ಸಾಕು ಬರಂಗಿಲ್ಲ ಸಿದ್ದರಾಮಯ್ಯದ. ಏನಪ್ಪ ಇಲ್ಲಿ ಬಂದ್ಬಿಟ್ಟೆ ನೀನು? ಮಹಾರಾಷ್ಟ್ರದಲ್ಲಿ, ಕರ್ನಾಟಕ, ಮಹಾರಾಷ್ಟ್ರ ಎಲ್ಲಿ ಹೋದ್ರು ಸಿದ್ದರಾಮಯ್ಯ ನಾನು ಬೈಕ್ನಾಗ ಹೋಗ್ತಾ ಇರ್ತೀನಿ, ಜೆಂಡಾ ಕಟ್ಕೊಂಡು ಕಾಂಗ್ರೆಸ್ದು. ಅಲ್ಲೆಲ್ಲ ಮಹಾರಾಷ್ಟ್ರಕ್ಕೆ ಹೋದಾಗ ಏನಪ್ಪ ನೀನು? ಸಾಂಗ್ಲಿಗೆ ಹೋದಾಗ ಸರ್ ನಮಸ್ಕಾರ ಅಂದೆ. ಇಲ್ಲೆಲ್ಲ MB ಪಾಟೀಲ್ BS ಗೌರ್ಮೆಂಟ್ ಗಾಡಿ ತೊಗೊಂಡು ಬಂದಿದ್ರು. ಅಲ್ಲಿ ಹೋದ್ರೆ ಅವ್ರು ಅಂತಿದ್ರು, ನಾವು ಗೌರ್ಮೆಂಟ್ ಗಾಡಿಯಲ್ಲಿ ಬಂದ್ರೆ ಪೊಲೀಸರು ಬಿಡ್ತಾ ಇಲ್ಲ, ಮಹಾರಾಷ್ಟ್ರ ಪೊಲೀಸರು. ನೀ ಹೆಂಗ್ ಬಂದಪ್ಪ ಅಂದ್ರು. ಸಿದ್ದರಾಮಯ್ಯ ಫ್ರೀ ಕೊಟ್ಟು ರಾಜ್ಯನ ದಿವಾಳಿ ಮಾಡಿದಾರಂತೆ. ಪುಣ್ಯಾತ್ಮ ಫ್ರೀ ಕೊಟ್ಟಿಲ್ಲ, 5 ಬಜೆಟ್ ಕೊಟ್ಟಿದ್ದ ಇವನು ಯಾರವನು ಮಹಾರಾಷ್ಟ್ರ ದೇವೇಂದ್ರ ಫಡ್ನೀಸ್ ರಾಜ್ಯ ಪಂಚ್ ಗ್ಯಾರಂಟಿ ಕೊಟ್ಟರೆ ರಾಜ್ಯ ದಿವಾಳಿ ಆಗಿರ್ತದೆ. ಪುಣ್ಯಾತ್ಮಗಳ್ರ 6 ಕೋಟಿ 7 ಕೋಟಿ ಜನ ಕನ್ನಡಿಗರು ಅಂಕಲ್ ನೀವು ಕೇಳ್ತಾ ಇದ್ರೆ ನಾ ಹೇಳ್ತಾ ಇದ್ದೀನಿ ಮೀಡಿಯಾದವರು. 7 ಕೋಟಿ ಜನ, ಅದರಲ್ಲಿ 6 ಕೋಟಿ ಜನ ಹೆಣ್ಮಕ್ಳು ಬಸ್ ತಿರುಗಾಡಿದ್ರಲ್ಲ, ಅದು ತಿರುಗಾಡಿದ್ರಲ್ಲ. ಮತ್ತೆ ಅವನು ಯಾರೋ ದೇವೇಂದ್ರ ಫಡ್ನೀಸ್ ಅವನೇನು ಕೈ ಯಾಕೆ ಮಾಡ್ದ? ಅವನು ಬಸ್ ಫ್ರೀ ಮಾಡಿದಾರಲ್ಲ, ಯಾಕೆ ಮಾಡಿದ ಅವನು? ಇದು ಪಂಚ್ ಗ್ಯಾರಂಟಿ ಅಂದ್ರೆ ಮೋದಿಗೆ ಪಾಠ ಹೇಳಿಕೊಟ್ಟಂದು ಸಿದ್ದರಾಮಯ್ಯ. ಅಂದ್ರೆ ಅವರು ಯಾರೋ ಪಾಪ ಅನಾಥ ಹುಡುಗ ಇದಾನಲ್ಲ MLA, ಆ ಡಾಕ್ಟರ್ ಸುಧಾಕರ್ಗೆ ಕೇಳಿದಲ್ಲ, ಆ ಪ್ರದೀಪ್ ಈಶ್ವರು ಡಾಕ್ಟರ್ ಸುಧಾಕರ್ ಅದನಲ್ಲ, 2,000 ಕೋಟಿ ಆಗ್ರಣ ಗಿರಾಕಿ 100 ಕೋಟಿ ತಗೊಂಡು ಬಾಂಬೆ ಹೋಯ್ತು. ಅದರಲ್ಲಿ ಏನು ಆರೋಗ್ಯ ಮಂತ್ರಿ ಕೊಟ್ಟರು, ಕಿಡ್ನಿ ಲಿವರ್ ರೊಕ್ಕ 2,000 ಕೋಟಿ ತಿಂದ್ರಿ. ಕಿಡ್ನಿ ಲಿವರ್, ಮಾಸ್ಕ್, ಸ್ಯಾನಿಟೈಸರ್, ಕಿಡ್ನಿ ಲಿವರ್. ಕೊರೋನಾ ರೋಗ ಇಲ್ಲ, ಎಲ್ಲ ಲೂಟಿಕೋರರು ಇವರು. ಯಾರು ಇವ್ರು BJP ಅವರು ಲೂಟಿಕೋರರು. ನೀವು BC ಪಾಟೀಲ್ ಕೃಷಿ ಮಂತ್ರಿ ಆಗಿದ್ದಲ್ಲ, ಬಾಂಬೆ ಕೊಡೋದಲ್ಲ. ಇದು ಕಾಂಗ್ರೆಸ್ ಪಾರ್ಟಿ ಅಂದ್ರೆ 70 ವರ್ಷದಿಂದ ಏನ್ ಮಾಡಿದಿರ ಅಂತ ಹೊಯ್ಕೋತಾರಲ್ಲ. 70 ವರ್ಷದಿಂದ ಜನಪರ ಹೋರಾಟ ಮಾಡ್ತೀವಲ್ಲ ಅದೇ ಕಾಂಗ್ರೆಸ್. ಜನಪರ ನ್ಯಾಯದಾಗ ಹೋರಾಟ ಮಾಡ್ತೀವಲ್ಲ ಅದೇ ಕಾಂಗ್ರೆಸ್. ಜನರಿಗೋಸ್ಕರ ನಿಂದಿರ್ತೀವಲ್ಲ ಅದೇ ಕಾಂಗ್ರೆಸ್. BC ಪಾಟೀಲ್ ಕೃಷಿ ಮಂತ್ರಿ ಇದ್ದಾಗ ಇಲ್ಲಿ ಯಾರೋ ಮೋದಿ 2,000 ರೈತರಿಗೆ ದಿಲ್ಲಿಯಾಗ ಬಂದಿದ್ನಲ್ಲ, ಅವಾಗ ನಾನು ರೈತರ ಮಗನೇ. ಇದು ಕಂಪ್ನಿ ಯಾಕೆ ಹಾಕೋತೀವಿ ಅಂದ್ರೆ, ನಾವು ಬೆಳಗಾದವರು ಹಳ್ಳಿ ಜನ, ಬೆಂಗಳೂರು ಬಂದ್ರೆ ರಾಜ್ ಮಾಡಕ್ಕೆ ರೊಕ್ಕ ಇರಂಗಿಲ್ಲ. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನಲ್ಲಿ ಊಟ ಮಾಡಿ ಸ್ವಲ್ಪ ಸದಾಶಿವ
ಸತ್ಯ. ವಿಜಯ್ ಮಲ್ಯ ಒಂದು ಹೊಡೆದು ಆರಾಮ್ ಊಟ ಮಾಡಿ ಕಂಬಳಿ ಹೊಚ್ಕೊಂಡು ಮಾಡ್ಕೋದೆ ಓಪನ್ ಹೇಳ್ತೀವಿ. ನಾವು ಕುರಿ ಕುಣಿಸಿದ್ರೆ ನಾವು ಸದಾಶಿವ ಅಪರಾಧಿ ಮುದ್ದೆ ಪ್ರಸಾದ್ ತಗೊಂಡ್ರೆ ಸರ್ಕಾರ ನಡೆಯೋದು. ಮತ್ತೆ ನಾವೇನು ಬಿಜೆಪಿ ಅವ್ರ ಜೊತೆ ಕಿಡ್ನಿ ಲಿವರ್ ರೊಕ್ಕ ಮಾಡುವುದು ಆಸೆ ನಮಗಿಲ್ಲ. ಸದಾಶಿವ ಈ ಕಡೆ ಹೇಳ್ತಾರೆ ಎಣ್ಣೆ ದಾರು ಅಂತ ಹೇಳಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಾಂಬೆ ಕರ್ನಾಟಕದಲ್ಲಿ ಸದಾಶಿವ ಅಪರಾಧಿ ಮುದ್ದೆ ಪ್ರಸಾದ್ ಅಂತಾರೆ. ನಾವು ಮೋದಿ ಹೇಳಿದಲ್ಲ, ಚಪ್ಪಾಳೆ ಬಾರಿಸಿ ಚಮಟೆ ಬಾರಿಸ್ರಿ ಗಂಟಾ ಬಾರಿಸ್ರಿ, ಏನು ಶಂಟ ಅದರಲ್ಲೇ ಓಡಿ ಹೋಗ್ತದ ಕರೋನಾ. ಸದಾಶಿವ ಅಪರಾಧಿ ಮುದ್ದೆ ಪ್ರಸಾದ್ ಕರೋನಾ ಓಡಿ ಹೋಯ್ತ್ರಿ. ನಾನು MP ಇಲೆಕ್ಷನ್ ಇತ್ತು, ಸತೀಶ್ ಜಾರಕಿಹೊಳಿ ಅವ್ರದ್ದು ಬೈ ಇಲೆಕ್ಷನ್. ಅವಾಗ ಎಲ್ಲ ಸದನ ಮುಗಿಸ್ಕೊಂಡು ಎಲ್ಲ ಪ್ರಚಾರ ಮುಗಿಸ್ಕೊಂಡು ಹೋದೆ. 8-15 ದಿವಸ ನಮ್ಮ ದೇವಸ್ಥಾನ ಇದೆ, ಅಮಾವಾಸ್ಯದ ನಮ್ಮ ಬಲಗೈ ಬಂಟ ಹಣ್ಣು ಮೊಳೆದು ಹೋಗ್ಸಿದ ನಮ್ಮ ದೇವ್ರ ಗುಡಿ. ಅದು ದೇವ್ರ ಗುಡಿ ಅಂದರೆ ದಿಲ್ಲಿ ಸುಪ್ರೀಂ ಹೈಕೋರ್ಟ್ ಇದ್ದಂಗೆ. ಅಲ್ಲಿ ಯಾರು ಬಂದು ಹೋಗ್ತಾರೆ ಅವ್ರು CM ಪ್ರಧಾನಮಂತ್ರಿ ದೇವೇಗೌಡ ಬಂದರು, ಕುಮಾರಣ್ಣ ಬಂದವರು. ನಾನು ಕುಮಾರಣ್ಣ ಕಡೆ 18ರಲ್ಲಿ ನಾನು ಕಾಂಗ್ರೆಸ್ ಮಾಡಾವಿದ್ದೆ. ಬಟ್ ರಾಜೇಂದ್ರ ಐಹೊಳೆ ಅವ್ರಿಗೆ B.Farm ಮಿಷನ್ ಕೊಟ್ಟೆ ಕುಮಾರಣ್ಣ ಕಡೆ. ಅಣ್ಣ ರಾಜೇಂದ್ರನ ಐಹೊಳೆಗೆ MLA B.Farm ಕೊಡಲೇಬೇಕು. ಆಯ್ತು ಸಂತೋಷ ಕೊಡ್ತು. ನಾನು ಗುರುಲಕ್ಷ್ಮಿ ಅಣ್ಣ ಏನೋ ದುಡ್ಡು ತುಂಬಿದಾರಂತೆ ಅಣ್ಣ. ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ದು ಮಾತಾಡ್ಬೇಕಾ, ನಮ್ಮ ಚೆನ್ನಮ್ಮ ತಾಯಿದು ಅವ್ರ ರಾಯಣ್ಣ ಅವ್ರು ಚೆನ್ನಮ್ಮ ನಮ್ಮ ತಾಯಿ ಮಕ್ಕಳು ಇದ್ದಂಗೆ ಏನಂತಾರೆ 2015 ಅಂತಲ್ಲ ದುಡ್ಡು ತುಂಬಿದಾರಂತೆ. ಆರ್ ಅಶೋಕ್ ಹೇಳ್ತಾನ. ಆರ್ ಅಶೋಕ್ಗೆ ಎಲ್ಲ ಮೆಂಟಲ್ ಹಾಸ್ಪಿಟಲ್ ಕರ್ಕೊಂಡ್ ಬರ್ರಿ ನಮ್ಮ ಧಾರವಾಡಿಗೆ. ಅಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾನೆ ನಾ ಪೇಷಂಟ್ ಇಲ್ಲ. ಅಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಎಲ್ಲ ಮೆಂಟಲ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾ ಇದ್ರು. ಎಲ್ಲ ಬೆಡ್ ಫುಲ್ ಆಗಿದ್ದಾವೆ. ಆರ್ ಅಶೋಕ್ ಕಳಿಸ್ಬಿಡಿ. ಮತ್ತೊಂದು ಏನು ಜನಾರ್ದನ್ ರೆಡ್ಡಿ ರೀ ಸರ್, ಜನಾರ್ದನ್ ರೆಡ್ಡಿ ಹೇಳಿದ್ದಲ್ಲ, ಸಿದ್ದರಾಮಯ್ಯ ಲೂಟಿಕೋರ್, ಜನಾರ್ದನ್ ರೆಡ್ಡಿ ನೀನು ಲೂಟಿಕೋರು. ನೀನು ಎಲ್ಲ ಬಳ್ಳಾರಿಯಲ್ಲಿ ದುಡ್ಡು ಎಲ್ಲ ಖಾಲಿ ಮಾಡಿಬಿಟ್ಟೆ, ದುಡ್ಡು ಖಾಲಿ ಮಾಡಿಬಿಟ್ಟೆ ಎಲ್ಲರಿಗೂ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.